ನಮ್ಮ ಮನೆ ಮುಂದೆ ಒಂದು ಹುಡುಗಿ ಐತಿ. ಆಕಿನ ಹೆಸರು ಬಂದು ಸ್ವರ ಅಂಥೇಳಿ. ಆಕೆ 3ನೇ ಕ್ಲಾಸ್ ಏನೋ ಓದ್ತಾಳೆ. ಡೈಲಿ ಮಾತಾಡಿಸ್ತಿದ್ದೆ, ಬಟ್ ಯಾವತ್ತೂ ಕೂತ್ಕೊಂಡು ತೀರಾ ಕನ್ವರ್ಜೇಷನ್ ಆಗಿರಲಿಲ್ಲ. ಇವತ್ತೇನೋ ಬರೆಯಕತ್ತಾಳ ಕಟ್ಟಿ ಮೇಲೆ ಕೂತಂಥೇಳಿ ಹೋದೆ. ಅಂದರೆ ನನಗೊಂದು ಇನ್ನೊಂದು ಏನು ಐಡಿಯಾ ಐತೆ ಅಂದರೆ ತಿಳ್ಕೊಬೇಕಿತ್ತು ನಾನು. ಈಗಿನ ಜನ್ರೇಷನ್ ಅಪ್ಬ್ರಿಂಗಿಂಗ್ ಹೆಂಗೈತಿ, ನಮ್ದು ಹೆಂಗೈತೆ ಅಂಥೇಳಿ ಕೇಳಕ್ಕೆ ಹೋದೆ. ಹೋಗೋಣ ಸ್ವರ ಏನು ಮಾಡ್ತಿದ್ಯಾ ಅಂತಂದೆ. ಅದಕ್ಕೆ ಆ ಹುಡುಗಿ ಇದ್ರ, ಅಂಕಲ್ ಡ್ರಾಯಿಂಗ್ ಬಿಡಿಸ್ತಾ ಇದ್ದೀನಿ ಅಂದ್ಲು. ನಾನು ತಲೆನ ಹಾಪಿತ್ತು. ಒಂದೇದು, ನಾವು ಅಂಕಲ್ ಯಾವಾಗದ್ವಿ ನಾನು ಇವು ಚಿಕ್ಕ ಹುಡುಗರು ಅದರಲ್ಲ, ಈ ಅಂಕಲ್ ಅಂದ್ರೆ ಭಾಳ ತಲೆ ಇರ್ತೈತಿ. ನಾ ಅಣ್ಣ ಅಂದ್ರೆ ಅಷ್ಟು ಬೇಜಾರಾಗಲ್ಲ. ನಾವು ಹೋಲಕ್ಕೆ ಬಿಡು ಅಂತೇಳಿ ನಾನು ಸುಮ್ಮಾದೆ. ಅದಾದಮೇಲೆ ಡ್ರಾಯಿಂಗ್ ಏನು ಬಿಡ್ಸಾಕ್ತಾಳೆ ಅಂತ ತೊಗೊಂಡ ತಕ್ಷಣ ಫಸ್ಟ್ ಪೇಜ್ ಒಳಗೆ ಒಂದು ಡ್ರಾಯಿಂಗ್ ಬಿಡಿಸಿದ್ಲು. ನಾನು ನೋಡ್ಗಳೇ ಶಾಕ್ ಆದೆ. ಅದು ಡ್ರಾಯಿಂಗ್ ಐತಲ್ಲ, ನಾನು ಕಲಿಸಿದ್ದು ನಮ್ಮ ಅಣ್ಣಾರಿಗೆ, ನಮ್ಮ ಅಪ್ಪರಿಗೆ, ನಮ್ಮ ತಾತಂದ್ರಿಗೂ ಕಲಿಸಿದ್ದು ಅದು ಒಂದೇ ಡ್ರಾಯಿಂಗ್. ಯಾವ್ದು ಹೇಳ್ರಿ? ಅದೇ ಒಂದು ಮನೆ ಇರ್ತೈತಿ, ಮುಂದೆ ಒಂದು ನದಿ ಇರ್ತೈತಿ, ಮಗಲ್ಕೊಂದು ಗಿಡ, 3 ಹಿಂದೆ ಗುಡ್ಡ, ಅದ್ರ ನಡಬರ್ಕ್ ಒಂದು ಸೂರ್ಯ ಹುಡ್ತಿರ್ತಾನೆ. ಸೇಮ್ ಇದನ್ನೂ ಸೇಮ್. ನಾ ಅದಕ್ಕೆ ಡೌಟ್ ಬಂದು ಕೇಳಿದೆ, ಸ್ವರ ಇದು ನೀನು ಬಿಡಿಸಿದ್ದ ಅಥವಾ ನಿಮ್ಮ ಮಾಸ್ಟರ್ ಕಲಿಸಿದ್ದ ಅಂದೆ. ಇಲ್ಲ ಅಂಕಲ್, ಇದು ನಮ್ಮ ಮಾಸ್ಟರ್ ಕಲಿಸಿದ್ದಿದ್ದನ ಅಂತ ಅಂದ್ಬಿಟ್ಲು. ನನಗೆ ಅವಾಗ ಡೌಟ್ ಶುರು ಆಯಿತು. ಓ ಮೇ ಬಿ ಡ್ರಾಯಿಂಗ್ ಒಳಗೆ ಫಸ್ಟ್ ಚಾಪ್ಟ್ರೇ ಇದು ಇರಬೇಕು ಅಂಥೇಳಿ. ನಾವು ಒಂದು ಕೆಲಸ ಮಾಡಿಬಿಡ್ರಿ, ನಮ್ಮ ಎಜುಕೇಷನ್ ಸಿಸ್ಟಮ್ ಅವ್ರಿಗೆ ನಾವು ಏನು ಕಳ್ಕೊಳ್ಳಿ ವಿನಂತಿ ಏನಪ್ಪ ಅಂದ್ರೆ, ಇದನ್ನು ನ್ಯಾಷನಲ್ ಡ್ರಾಯಿಂಗ್ ಅಂತ ಅನೌನ್ಸ್ ಮಾಡಿಬಿಡ್ರಿ, ಆಯಿತಾ? ಅದಾದಮೇಲೆ ಇನ್ನೊಂದು ಬರ್ತೈತಲ್ಲ ಬೈ ಕೆಟ್ಟ ಜೋಕ್, ಅದನ್ನು ಅದೇ ಒಬ್ಬ ಕಜ್ಜಿ ಇದ್ಲು, ಸಣ್ಣಕ್ಕಿದ್ದಾಗೆ ತಿರ್ಕೊಂಡ್ಬಿಟ್ಲು. ಇದೊಂದು ನ್ಯಾಷನಲ್ ಜೋಕ್ ಅಂತ ಮಾಡಿರಿ. ಇನ್ನು ಮೋಸ್ಟ್ ಹೇಟೆಡ್ ಸಬ್ಜೆಕ್ಟ್ ಅಂದ್ರೆ ಮ್ಯಾಥ್ಸ್, ಸುಳಿ ಮಗನ ಸಬ್ಜೆಕ್ಟ್, ಅದನ್ನು ಬಿಡಬೇಡ್ರಿ, ಮೋಸ್ಟ್ ಹೇಟೆಡ್ ಸಬ್ಜೆಕ್ಟ್ ಅಂತ ಮಾಡಿಬಿಡ್ರಿ. ನನಗೆ ಹೆಂಗೆ ಅನಿಸ್ತಂದ್ರೆ ಏನೂ ಚೇಂಜ್ ಆಗಿಲ್ಲ ಬೈ. ಏನೋ 100 ವರ್ಷದ ಹಿಂದೆ ಹೆಂಗಿತ್ತು ನಮ್ಮ ಇಂಡಿಯಾ, ಈಗಲೂ ಹಂಗೆ ಐತಿ. ಎಸ್ಪೆಷಲಿ ಎಜುಕೇಷನ್ ಒಳಗಂತೂ ಸೇಮ್ ಐತಿ. ಸೊ ಏನೂ ಚೇಂಜಸ್ ಮಾಡೋಕ್ಕೆ ಹೋಗ್ಬಿಟ್ರೆ. ನನಗಂತೂ ಭಾಳ ಖುಷಿ ಆಯಿತು ಆ ಹುಡುಗಿ ನೋಡಿ. ಹಾಗೆ ನನ್ನ ಚೈಲ್ಡ್ಹುಡ್ಡು ನೆನಪಾಯ್ತು ನನಗೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ.